ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಫ್ರೆಂಡ್ಸ್, ನಮ್ಮ ದಾವಣಗೆರೆಯಲ್ಲಿ ಹೊಸ ಥರ ತಾರ್ ಮಾಡಿಫೈ ಮಾಡಿದ್ದಾರೆ. ತಾರ್ ಒಂದೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಾರ್ಗಳನ್ನು ಮಾಡಿಫೈ ಮಾಡ್ತಾರೆ. ನೀವು ಸಹ ನಿಮ್ಮ ಕಾರ್ನ ನೀವು ಅಂದ್ಕೊಂಡಾಗೆ ಮಾಡಿಫೈ ಮಾಡಿಸ್ಬೇಕಾ? ಹಾಗಾದರೆ ಫುಲ್ ವಿಡಿಯೋ ನೋಡಿ. ಅವರು ಯಾವ ಥರ ತಾರ್ನ ಮಾಡಿಫೈ ಮಾಡಿದ್ದಾರೆ ಮತ್ತು ಅವರ ಶೋರೂಮ್ ಎಲ್ಲಿ ಬರುತ್ತೆ ಎಲ್ಲ ಸಹ ನಿಮಗೆ ಗೊತ್ತಾಗುತ್ತೆ. ಹಾಯ್ ಬ್ರೋ. ಹಾಯ್. ಮೋಸ್ಟ್ ಟ್ರೆಂಡಿಂಗ್ ಥಾರ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನೋ ಸ್ವಲ್ಪ ಡೀಟೇಲ್ಸ್ ಹೇಳಿ ಬ್ರೋ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಬೇಕು ಅಂದರೆ ಇದು 2023 ಮಾಡಲ್. ಇದು ಒಂದು 6 lakh ಹತ್ರ ಮಾಡಿಫಿಕೇಶನ್ ಆಗಿದೆ. ಇದು ಒಂದು ಅಲಾಯ್ ವೀಲ್ಸಿಂದ ಹಿಡಿದು ಮತ್ತು ಲೈಟ್ಸಿಂದ ಹಿಡಿದು ಇಂಟೀರಿಯರಿಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗಿದೆ. ಇದರಲ್ಲಿ ಸ್ಟಾಕ್ ಇರೋದಂದರೆ ಇದರಲ್ಲಿ ಇಂಜಿನ್ನು, ಚೆಸ್ಸಿ, ಬಾಡಿ ಬಿಟ್ಟರೆ ಏನು ಸ್ಟಾಕ್ ಇಲ್ಲ ಇದರಲ್ಲಿ. ಟೈರ್ಸು, ಅಲೈಸು ಇದು ಇಂಪೋರ್ಟ್ ಮಾಡಿರೋದು ಥೈಲ್ಯಾಂಡಿಂದ. ಬರೀ ಅಲಾಯ್ ವೀಲ್ಸೇ 1.6 lakh ಇದೆ. ಇದು ಟೈರ್ಸು 21,000 ಒಂದೊಂದು ಟೈರ್ಸ್ ಇದಾವೆ ಇವು. ಆಮೇಲೆ ಎಕ್ಸ್ಪೆನ್ಸಿವ್ ಆಗಿ ಐತೆ ತಾರ್ ಅಂತ. ಹೌದು. ಇದು ಇದ್ರ ಬಗ್ಗೆ ಅಷ್ಟು ಜನಕ್ಕೆ ಡೀಟೇಲ್ಸ್ ಗೊತ್ತಿರಲ್ಲ ಬ್ರೋ. ಸ್ವಲ್ಪ ಎಲಾಬ್ರೇಟ್ ಮಾಡಬೇಕು ಅಂತಂದ್ರೆ ನಾವು ಇದರಲ್ಲಿ ಬಂಪರ್ಸ್ ಚೇಂಜ್ ಆಗಿದೆ. ಬಂಪರ್ಸ್ ಇದು ಓವರ್ಲ್ಯಾಂಡರ್ ಬಂಪರ್ ಅಂತ ಕರೀತಾರೆ ಇದನ್ನ. ಇದು ಬಂಪರ್ಸ್ ಒಂದು ಚೇಂಜ್ ಆಗಿದೆ. ಆಮೇಲೆ ಇದು ಫಾಗ್ ಲ್ಯಾಂಪ್ ಚೇಂಜ್ ಆಗಿದೆ. ಅಂದ್ರೆ ಚೇಂಜ್ ಆಗಿದೆ ಅಂತಂದ್ರೆ ಈಗ ಟ್ರೆಂಡಿಗೆ ಬಂದ್ಮೇಲೆ ಚೇಂಜ್ ಆಗಿದೆ. ಇದು ಸ್ಟಾಕ್ ಬಂದಿರೋದು ಬೇರೆ ತರ ಇದೆ ಮೇಡಮ್. ಇದು ಸ್ಟಾಕ್ ತಾರ್. ಇದನ್ನ ನಾವೆಲ್ಲ ಪೂರ್ತಿ ಚೇಂಜ್ ಮಾಡಿದೀವಿ. ಬಂಪರ್ ಚೇಂಜ್ ಮಾಡಿದೀವಿ, ಗ್ರಿಲ್ಸ್ ಚೇಂಜ್ ಮಾಡಿದೀವಿ. ಇದು ಒಂದ್ರದ್ದೇನ ಥಾರ್ ಅಂತ ಇರೋದು ಕಾರ್ಸೇ ಈ ತರನ? ಇಲ್ಲ ಮೇಡಮ್, ಇದ್ರದ್ದು ಒಂದ್ರೆ ಸ್ಪೆಷಲ್ ನಾವು ಚೇಂಜ್ ಮಾಡಿರೋದು ಈ ತರ. ಆಮೇಲೆ ಇದು ಕಲರ್ ಸ್ಪೆಷಲ್. ಇದು ಫ್ಲೋರೆಸೆಂಟ್ ಆರೆಂಜ್ ಅಂತ ಕಲರ್. ಇದು ನಾವು ಸೆಲೆಕ್ಟ್ ಮಾಡಿ ಇದೇ ಕಲರ್ ಬೇಕು ಅಂತ ಒಂದು ಥೀಮ್ ರೆಡಿ ಮಾಡಿರೋದು. ಇದನ್ನ ಫುಲ್ ಎಲ್ಲ ಥಾರ್ಸ್ ಇದೇ ತರ ಇರಲ್ಲ, ಸಬ್ ಸಪರೇಟ್ ಇರುತ್ತೆ. ಹೆಡ್ಲೈಟ್ಸ್ ಕೂಡ ಚೇಂಜ್ ಆಗಿದೆ. ಆಮೇಲೆ DRLs ಚೇಂಜ್ ಆಗಿದೆ. ಇದು ಬೇರೆ ತರ ಬರುತ್ತೆ. ಇದು ಕಂಪ್ನಿದಲ್ಲೇ ಬೇರೆ ತರ ಇರುತ್ತೆ, ಇದೇ ಬೇರೆ ತರ ಇದೆ. ಆಮೇಲೆ ಇದನ್ನು ಹೆಡ್ಲೈಟ್ಸ್, ಹಾಂಗ್ಕಾಂಗ್ ಹೆಡ್ಲೈಟ್ಸ್ ಅಂತ ಕರೀತಾರೆ ಇದನ್ನ. ಇದು ಬಂದ್ಬಿಟ್ಟು ಇದರಲ್ಲಿ ಪ್ರೊಜೆಕ್ಟರ್ಸ್ ಇದೆ, ಆಮೇಲೆ ನಾರ್ಮಲ್ LEDs ಕೂಡ ಇದೆ ಇದರಲ್ಲಿ. ಬ್ರೋ, ಇಷ್ಟೊಂದೆಲ್ಲ ಲೈಟ್ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ವಾ? ಮೇಡಮ್, ಆಕ್ಚುಲಿ ಇದು ಅಡ್ವರ್ಟೈಸ್ಮೆಂಟ್ ಕಾರ್. ಇದು ನಾವು ಇದು ಹೊರಗೆ ಬರಲ್ಲ ಜಾಸ್ತಿ, ನಮ್ಮ ಶೋರೂಮಲ್ಲೇ ಭಾಳ ನಿಂತಿರುತ್ತೆ. ಅದು ಎಷ್ಟು ಮೈಲೇಜ್ ಕೊಡ್ಬೋದು? ಇದು ಒಂದು 11 ಆವರೇಜ್ ಕೊಡ್ತಾ ಇದೆ ಮೇಡಮ್ ಇವಾಗ. ಆಫ್ಟರ್ ದ ವೀಲ್ಸ್ ಇನ್ಸ್ಟಾಲ್ ಆದ್ಮೇಲೆ 11 ಕೊಡ್ತಾ ಇದೆ. ಮುಂಚೆ ಇದು 16 ಕೊಡ್ತಿತ್ತು ಸ್ಟಾಕ್ ತಂದಾಗ. ಈಗ 11 ಕೊಡ್ತಾ ಇದೆ ಈ ವೀಲ್ಸ್ ಹಾಕಿದ್ಮೇಲೆ. ಓಕೆ ಬ್ರೋ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಯಾರಿಗೂ ಅಷ್ಟು ತಾರ್ ಬಗ್ಗೆ ಗೊತ್ತಿರಲಿಲ್ಲ, ಸೊ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಹೆಸರು ದರ್ಶನ್ ಅಂತ ಹೇಳಿ. ನಮ್ಮ ಅಂಗಡಿ ಇರೋದು ಜಾದವ್ ಕಾಂಪ್ಲೆಕ್ಸ್ ರಿಂಗ್ ರೋಡ್ ಅಲ್ಲಿ ಇರೋದು, ನಿಜಲಿಂಗಪ್ಪ ಲೇಔಟ್, ಮಾಸ್ಟರ್ ಟೆಕ್ ಆಟೋ ಅಂತ ಹೇಳಿ. ನಾವು ಈ ಥಾರ್ ಒಂದೇ ಅಲ್ಲ, ಎಲ್ಲಾ ತರದ್ದು ವೆಹಿಕಲ್ಸ್ ನ ಮಾಡಿಫೈ ಮಾಡಿ ಕೊಡ್ತೀವಿ ಮೇಡಮ್. ಇಲ್ಲಿ ಥಾರ್ ಅಷ್ಟೇ ತಗೊಂಡ್ಬಂದಿರಾ? ಇಲ್ಲಿ ಥಾರ್ ಅಷ್ಟೇ ತಗೊಂಡ್ಬಂದು. ಥಾರ್ ಒಂದು, ಇದು ಬೆಂಜ್ ಒಂದಿದೆ, ಮರ್ಸಿಡೀಸ್ ಬೆಂಜ್. ಅದು ಎಕ್ಸಾಸ್ಟ್ ಚೇಂಜ್ ಆಗಿದೆ. ಅದರಲ್ಲ ಎಕ್ಸಾಸ್ಟ್ ಇರೋದು 8.5 ಲಕ್ಷ. ಬರೀ ಎಕ್ಸಾಸ್ಟ್ ಒಂದೇ. ಮಾಡಿಫೈಯರ್ ನಾವು ಮಾಡಿಫೈ ಒಂದೇ ಮಾಡಲ್ಲ. ಅಂದರೆ ಈಗ ಟೈರ್ಸು ಬಂತು, ಅಲಾಯ್ಸ್ ಬಂತು, ಆಮೇಲೆ ಆಕ್ಸೆಸರೀಸ್ ಬಂತು, ಡೀಟೇಲಿಂಗ್ ಬಂತು, PPF ಬಂತು, ರ್ಯಾಪ್ ಬಂತು, ಪ್ರತಿಯೊಂದು ಮಾಡ್ತೀವಿ ನಾವು. ಅಂದರೆ ಏನಪ್ಪ, ಇಂಜಿನ್ ಪವರ್ ಪಾರ್ಟ್ಸ್ ಒಂದು ಮುಟ್ಟಲ್ಲ, ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಮಾಡ್ತೀವಿ. ನಮ್ಮ ಶಾಪಲ್ಲಿ ಮೇಡಮ್ ನಾವು ನಮ್ಮಲ್ಲಿ ಅಲೈನ್ಮೆಂಟ್ ಇದೆ, ಬ್ಯಾಲೆನ್ಸಿಂಗ್ ಇದೆ, ಆಮೇಲೆ ಕಾರ್ ಮಾಡಿಫಿಕೇಶನ್ಸ್ ಮಾಡ್ತೀವಿ, ಆಮೇಲೆ ಬೈಕ್ ಮಾಡಿಫಿಕೇಶನ್ಸ್ ಮಾಡ್ತೀವಿ, PPF ಮಾಡ್ತೀವಿ, ಬೈಕು ಕಾರ್ ಎರಡಕ್ಕೂ PPF ಮಾಡ್ತೀವಿ, ಡೀಟೇಲಿಂಗ್ ಮಾಡ್ತೀವಿ. ಆಮೇಲೆ ಬಂದ್ಬಿಟ್ಟು ಲೈಟಿಂಗ್ಸು. ಈಗ ಕಸ್ಟಮರ್ಸ್ಗಳಿಗೆ ಒಬ್ಬೊಬ್ರಿಗೆ ಇವಾಗ ಕಂಪ್ನಿಯಿಂದ ಬಂದಿರೋ ಲೈಟ್ ಸಾಕಾಗಲ್ಲಪ್ಪ. ಈಗ ಬಂದಿರೋ ಗಾಡಿಗಳು, ಹೊಸ ಗಾಡಿಗಳಿಗೆ ನೋಡಿದ್ರೆ ಹ್ಯಾಲೋಜನ್ ಬಲ್ಬ್ಸ್ ಬರ್ತದೆ. ಅದರಲ್ಲಿ ಲೋ ಮಾಡಲಿಗೆ ಮಾತ್ರ ಹ್ಯಾಲೋಜನ್ ಬಲ್ಬ್ಸ್, ಟಾಪ್ ಎಂಡಿಗೆ ಎಲ್ಲ LEDs ಬರ್ತದೆ. ಅದನ್ನು ನಾವು ಲೋ ಮಾಡಲ್ನ ಟಾಪ್ ಎಂಡ್ ಮಾಡ್ಕೊಡ್ತೀವಿ. ಕ್ರೆಟಾ ಬೇಸ್ ಮಾಡಲ್ ಅಂತಾರೆ ಒಬ್ಬೊಬ್ರು ಕಸ್ಟಮರ್ಸ್. ಟಾಪ್ ಎಂಡ್ ಬೇಡಪ್ಪ, ಟಾಪ್ ಎಂಡ್. ಬೇಸ್ ಮಾಡಲ್, ಟಾಪ್ ಮಾಡಲ್ ಅಂತಂದ್ರೆ ಏನು? ಬೇಸ್ ಮಾಡಲಿಗೂ ಟಾಪ್ ಮಾಡಲಿಗೂ ಏನು ಡಿಫ್ರೆನ್ಸ್ ಅಂದ್ರೆ ಮೇಡಮ್, ಬರೀ ಫೀಚರ್ಸ್ ಅಷ್ಟೇ ಡಿಫ್ರೆನ್ಸ್. ಬಿಟ್ರೆ ಇನ್ನೊಂದೇನಪ್ಪ ಅಂತಂದ್ರೆ, ನಿಮಗೆ ಫೀಚರ್ಸ್ ಬಿಟ್ರೆ ಮತ್ತೆ ಇಂಜಿನ್ನು, ಚೆಸ್ಸಿ, ಬಾಡಿ ಎಲ್ಲ ಸೇಮ್ ಬರುತ್ತೆ. ಆದ್ರೆ ನಿಮಗೆ ಫೀಚರ್ಸ್ ಅಷ್ಟೇ ಬರುತ್ತೆ. ಫೀಚರ್ಸ್ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ. ಏನಪ್ಪ ಡಿಫ್ರೆನ್ಸ್ ಅಂತಂದ್ರೆ, ಇವಾಗ ಬಂಪರ್ ಬಂತು ಅಂದ್ರೆ ಬಂಪರ್ ಅಲ್ಲಿ ಖಾಲಿ ಇರುತ್ತೆ, ಫಾಗ್ ಲ್ಯಾಂಪ್ ಇರಲ್ಲ. ಆಮೇಲೆ ಸ್ಟೇರಿಂಗ್ ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಸ್ಟೇರಿಂಗ್ ಕಂಟ್ರೋಲ್ಸ್ ಇರಲ್ಲ, ಬರೀ ಖಾಲಿ ಸ್ಟೇರಿಂಗ್ ಇರ್ತದೆ. ಆಮೇಲೆ
ಈ ಒಳಗಡೆಗೆ AC ವೆಂಟ್ಸು ಅವೆಲ್ಲ ಚೇಂಜ್ ಬರ್ತವೆ ಒಂದೊಂದು ಗಾಡಿಯಲ್ಲಿ, ಅದನ್ನು ಚೇಂಜ್ ಮಾಡ್ತಾರೆ. ಆಮೇಲೆ ಕ್ರೂಸ್ ಕಂಟ್ರೋಲು ಸಮೇತ ಒಳಗಡೆಗೆ ಕಂಪ್ನಿಯಿಂದನೇ ಪ್ರತಿಯೊಂದು ವೈರಿಂಗ್ ಇರುತ್ತೆ, ಆದರೆ ಕಂಪ್ನಿ ಅದನ್ನು ಕೊಟ್ಟಿರಲ್ಲ ಎಕ್ಸ್ಟ್ರಾ. ಆಮೇಲೆ ಅದು ಬಿಟ್ಟರೆ ನಿಮಗೆ ಇನ್ನೊಂದು ಟೈರ್ ಸೈಜ್ ಇವು ಕಂಪ್ನಿಯಿಂದ ಬಂದಿರೋ ಲೋ ಮಾಡಲ್ ಗಾಡಿಗಳಿಗೆ ಡಿಸ್ಕ್ ಬರುತ್ತೆ, ಟಾಪ್ ಎಂಡ್ ಗಾಡಿಗಳಿಗೆ ಅಲೈಸ್ ಬರುತ್ತೆ. ಇನ್ನು ಹಿಂದ್ಗಡೆಗೆ ಸ್ಪಾಯ್ಲರ್ಸ್ ಬರುತ್ತೆ, ಟಾಪ್ ಎಂಡಿಗೆ ಪವರ್ ವಿಂಡೋ ಬರ್ತೈತಿ. ಪವರ್ ವಿಂಡೋ ಒಂದೊಂದು ಗಾಡಿಗೆ ಪವರ್ ವಿಂಡೋ ಬರಲ್ಲ, ಹ್ಯಾಂಡಲ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಚೇಂಜ್ ಮಾಡ್ತೀವಿ. ಬೇಸಿಕ್ಗೂ ಟಾಪ್ ಎಂಡಿಗೂ ಏನು ಡಿಫ್ರೆನ್ಸ್ ಅಂತಂದ್ರೆ, ಈಗ ನೋಡ್ರಿ, ಈಗ ಬಂಪರ್ಸ್ ಬಂದಿರುತ್ತೆ, ಬಂಪರ್ಸಲ್ಲಿ ಫಾಗ್ ಲ್ಯಾಂಪ್ಸ್ ಇರಲ್ಲ, ಬರೀ ಖಾಲಿ ಬಂಪರ್ ಬಂದಿರ್ತೈತೆ. ಖಾಲಿ ಬಂಪರ್ ಇದು ಒಂದಾಯ್ತು. ಆಮೇಲೆ ಪವರ್ ವಿಂಡೋಸ್ ಇರಲ್ಲ, ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ಸ್ ಇರಲ್ಲ, ಆಮೇಲೆ ಸ್ಪೀಕರ್ಸ್ ಬಂದಿರಲ್ಲ, ಹೆಡ್ ಯೂನಿಟ್ ಇರಲ್ಲ. ಹೆಡ್ ಯೂನಿಟ್ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನಾರ ಒಂದು ಪ್ರಾಬ್ಲಮ್ ಇದೆ, ಅದನ್ನ ನಾವು ಲೋ ಮಾಡಲ್ ಇಂದ ಟಾಪ್ ಎಂಡ್ ಪೂರ್ತಿ ಟಾಪ್ ಎಂಡ್ ಕನ್ವರ್ಟ್ ಮಾಡಿ ಕೊಡ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. 4 ಲಕ್ಷದಿಂದ 5 ಲಕ್ಷ ಆಗುತ್ತೆ ಮೇಡಮ್ ಟಾಪ್ ಎಂಡ್ ತಗೊಳಕ್ಕೂ. ಯಾಕಂದ್ರೆ ಲೋ ಮಾಡಲಿಗೂ ಟಾಪ್ ಎಂಡಿಗೂ ಡಿಫ್ರೆನ್ಸ್ ಏನಪ್ಪ ಅಂದ್ರೆ 4 to 5 lakhs ಡಿಫ್ರೆನ್ಸ್ ಇರುತ್ತೆ. ಅದೇ ನಾವು 1.5 ಲಕ್ಷದಾಗೆ ಟಾಪ್ ಎಂಡ್ ಮಾಡ್ಕೊಡ್ತೀವಿ. ಲೋ ಮಾಡಲ್ನ ಟಾಪ್ ಎಂಡ್ ಮಾಡ್ಕೊಡ್ತೀವಿ. ಅದೇ ಅಡ್ವಾಂಟೇಜ್ ಕಸ್ಟಮರ್ಸ್ಗಳಿಗೆ ಲೋ ಮಾಡಲ್ ತಗೊಂಡ್ರೆ.